ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲವು ವರ್ಷದ ಬಳಿಕ ಬಾಲ್ಯದ ಗೆಳೆಯ ಎದುರಿಗೆ ಸಿಕ್ಕರೆ ಆಗುವ ಆನಂದ ಅಷ್ಟಿಷ್ಟಲ್ಲ. ಆತನ ಜೊತೆಗಿನ ಒಡನಾಟ, ಅವರ ಜೊತೆಗೆ ಆಡಿದ್ದ ಆಟ ಎಲ್ಲವೂ ಥಟ್ಟನೆ ಜ್ಞಾಪಕಕ್ಕೆ ಬಂದುಬಿಡುತ್ತೆ. ಅಂತಹ ಸವಿ ನೆನಪು ನಿಮಗೆ ಮರಳಿ ಸಿಗಬೇಕಾದ್ರೆ ಒಮ್ಮೆ ಮೈಸೂರಿನ ಸುತ್ತೂರಿಗೆ ಬನ್ನಿ. ಸುವರ್ಣ ನ್ಯೂಸ್ನೊಂದಿಗೆ ಸುತ್ತಾಡಿ ಹಳೆಯ ನೆನಪುಗಳನ್ನೆಲ್ಲ ಮೆಲುಕು ಹಾಕೊಂಡು ಬರೋಣ. ಕಪಿಲಾ ದಂಡೆಯ ಮೇಲಿರುವಂತಹ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಜಾತ್ರೆಯ ವೈಶಿಷ್ಟ್ಯವನ್ನ ಕಣ್ತುಂಬಿಕೊಳ್ಳದೆ ಸ್ವರ್ಗ ಅಂತ ಎಲ್ಲರೂ ಹೇಳ್ತಾರೆ. ಈ ಬಾರಿಯ ಜಾತ್ರೆಯ ವೈಶಿಷ್ಟ್ಯದಲ್ಲಿ ದೇಸಿಯ ಆಟಗಳು ಕೂಡ ಸೇರ್ಕೊಂಡಿವೆ. ಈ ದೇಸಿಯ ಆಟಗಳ ಸವಿ ಹೇಗಿದೆ ಅನ್ನೋದನ್ನ ನಾವು ಕೂಡ ನೋಡ್ಬರೋಣ ಬನ್ನಿ. ಪ್ರತಿ ಬಾರಿ ಇಲ್ಲಿ ಜಾತ್ರೆ ನಡಿಬೇಕಾದ್ರೆ ಒಂದಲ್ಲ ಒಂದು ವೈಶಿಷ್ಟ್ಯಗಳು ನಡೀತವೆ. ಈ ಬಾರಿಯ ಜಾತ್ರೆಯಲ್ಲಿ ದೇಸಿ ಆಟಗಳು ಎಲ್ಲರ ಗಮನ ಸೆಳೀತಿದೆ. ಈ ದೇಸಿ ಆಟಗಳಲ್ಲಿ ಏನೆಲ್ಲ ಆಟಗಳಿದೆ, ಆಟಗಳನ್ನ ಇಲ್ಲಿನ ಮಕ್ಕಳು ಹಾಗೂ ವಯಸ್ಕರು ಯಾವ ರೀತಿ ಆಟ ಆಡಿ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಹೀಗೆ ಬುಗುರಿಯನ್ನ ಹಿಡಿದು ಚಾಟಿಯಿಂದ ಸುತ್ತಿಬಿಟ್ಟ ಅನುಭವ ನೆನಪಿದೆಯಾ? ಅರೆ, ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ? ಮುಂದೆ ಇನ್ನೂ ಹಲವು ಆಟಗಳಿದ್ದಾವೆ, ಬನ್ನಿ. ಬುಗುರಿ ಆಟದ ಜಲಕ್ಕೆ ಹೇಗಿದೆ ಅನ್ನೋದನ್ನ ನೋಡಿದ್ವಿ. ಈಗ ಕುಂಟೆಬಿಲ್ಲೆ ಆಟದ ಜಲಕ್ಕೆ ಹೇಗಿದೆ ಅನ್ನೋದನ್ನ ನೋಡೋದ. ನನಗಂತೂ ಕುತೂಹಲ ತಡಿಲಿಕ್ಕಾಗ್ತಿಲ್ಲ. ನಾನಂತೂ ಆಟ ಆಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ. ನನ್ನೊಟ್ಟಿಗೆ ಆಟ ಆಡೋ ಆಸೆ ಇದ್ರೆ ನೀವು ಕೂಡ ನನ್ನೊಟ್ಟಿಗೆ ಬರ್ಬೋದು. ಕುಂಟೆಬಿಲ್ಲೆ ಹೆಣ್ಣು ಮಕ್ಕಳ ಆಟ ಅಂತ ಜರಿಯೋರು ಉಂಟು. ಆದರೆ ಬಾಲ್ಯದಲ್ಲಿ ಈ ಆಟವನ್ನು ಹೆಣ್ಣು ಮಕ್ಕಳಷ್ಟೇ ಅಲ್ಲ, ಗಂಡು ಮಕ್ಕಳು ಆಡಿ ಆಟಗಳಿಗೆ ಭೇದವಿಲ್ಲ ಅಂತ ತೋರಿಸಿದ್ದಾರೆ. ದೇಶಿ ಆಟಗಳಲ್ಲೇ ಬುದ್ಧಿಗೆ ಕೆಲಸ ಕೊಡೋ ಆಟ ಅಂದರೆ ಅದು ಹುಲಿ ಕುರಿ ಆಟ. ಇರೋ 3 ಹುಲಿಗಳನ್ನು 16 ಕುರಿಗಳು ಹೇಗೆ ಕಟ್ಟಿ ಹಾಕುತ್ತವೆ, 16 ಕುರಿಗಳನ್ನು ಹುಲಿ ಹೇಗೆ ಹೊಡೆದು ಹಾಕುತ್ತೆ ಎನ್ನುವ ಕೌತುಕದ ಆಟ ನಿಜಕ್ಕೂ ಎಲ್ಲರನ್ನೂ ಬಾಲ್ಯಕ್ಕೆ ಕರೆದೊಯ್ಯುತ್ತೆ. ಹಾವು ಏಣಿ ಆಟ ಪ್ರತಿಯೊಬ್ಬರ ಜೀವನಕ್ಕೂ ಸ್ಫೂರ್ತಿ. ಎಲ್ಲ ಕಾಲದಲ್ಲೂ ಎಲ್ಲ ಹಂತದಲ್ಲೂ ಅಂದರೆ ತಪ್ಪಾಗೋದಿಲ್ಲ. ಮೇಲಿದ್ದವರು ಕೆಳಗಿಳಿಲೇಬೇಕು, ಕೆಳಗಿದ್ದವರು ಮೇಲೆ ಸಾಧಿಸಿ ಬರಲೇಬೇಕು ಅನ್ನೋದೇ ಈ ಆಟದ ಸಂದೇಶ. ನಮ್ಮ ಕಣ್ಣೆದುರುಗಡೆ 10 ಹಲವು ಆಟಗಳು ಜ್ಞಾಪಕಕ್ಕೆ ಬರ್ತವೆ. ಪ್ರಮುಖವಾಗಿ ಬುಗುರಿ, ಗಿಲ್ಲಿದಾಂಡು, ಗೋಲಿ, ಹೀಗೆ ಹಲವು ಆಟಗಳು. ಈ ಆಟಗಳ ನಡುವೆ ಹಾವು ಏಣಿ ಆಟಗಳು. ಹಾವು ಏಣಿ ಆಟ ಒಂದು ಬದುಕಿನ ಆಟ ಅಂತ ಹೇಳ್ಬೋದು.
ಬದುಕಿನಲ್ಲಿ ಆಗುವಂತಹ ಏರಿಳಿತಗಳು, ಅಂದರೆ ಒಮ್ಮೆ ಮೇಲೆ ಹೋಗೋದು ಮತ್ತೆ ಕೆಳಗೆ ಬರೋದು, ಇಂಥ ಆಟವೇ ಹಾವು ಏಣಿ ಆಟ. ಅದೃಷ್ಟ ಚೆನ್ನಾಗಿದ್ರೆ ಮನುಷ್ಯ ಏಣಿಯನ್ನು ಸೀದಾ ಸಾದ ಹೇರ್ತಾನೆ. ಅದೇ ಅದೃಷ್ಟ ಕೈ ಕೊಟ್ಟರೆ ಹಾವಿನ ಕೈಲಿ ಕಚ್ಚಿಸ್ಕೊಂಡು ಸೀದಾ ಸಾದ ತಳಪಾಯ ಸೇರ್ತಾನೆ. ಎಲ್ಲರ ಬಾಳಲ್ಲೂ ಇಂತಹ ಪ್ರಕರಣಗಳು ನಡೆದಿರ್ತವೆ. ಸುಖ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲೂ ಬಂದಾಗ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಬಾಳಲ್ಲೂ ಬಂದಾಗ ಏಣಿಯನ್ನು ಹತ್ತುತ್ತಾನೆ. ಅದೇ ರೀತಿ ಕಷ್ಟಗಳು ಬಂದಾಗ ಹಾವಿನ ಕೈಲಿ ಕಚ್ಚಿಸ್ಕೊಂಡು ಸೀದಾ ತಳಪಾಯನ ಸೇರ್ತಾನೆ. ಇಂಥ ಹಾವು ಏಣಿ ಆಟವನ್ನು ಸೃಷ್ಟಿಸಿದ ಆ ಕಲಾಕಾರನಿಗೆ ನಿಜಕ್ಕೂ ಕೈಯನ್ನು ಮುಗಿಬೇಕು ಅನಿಸುತ್ತೆ. ಇನ್ನು ಈ ಆಣೆಕಲ್ಲು ಆಟ ಹೇಗಿದೆ ನೋಡಿ. ಹಳ್ಳಿ ಕಡೆ ಮಳೆ ಬರದೇ ಇದ್ದಾಗ ವಯಸ್ಸಾದ ಅಜ್ಜಿಯರು ಆಣೆಕಲ್ಲು ಆಟ ಆಡ್ತಾರೆ. ಆಣೆಕಲ್ಲು ಆಟ ಆಡ್ತಾರೆ ಅಂತ ಅಜ್ಜಿಯರು ಹೇಳ್ತಾ ಇದ್ದ ನೆನಪಾಗ್ತಾ ಇದೆ ಅಲ್ವಾ? ವರ್ಷದಂತೆ ಈ ವರ್ಷದಲ್ಲಿ ಇನ್ನೂ ಕಳೆದ ವರ್ಷ 45ರಿಂದ 50 ಶಾಲೆಗಳು ಬಂದಿತ್ತು. ಈ ಸಾರಿ 60 ಶಾಲೆಗಳು ಭಾಗವಹಿಸಿ ಆ ದೇಶೀಯ ಆಟಗಳನ್ನು ಉತ್ತೇಜನಗೊಳಿಸ್ಕೋಸ್ಕರ ಮತ್ತೆ ಅಲ್ಲಿರ್ತಕ್ಕಂಥ ಶಾಲಾ ಮಕ್ಕಳೆಲ್ಲ ನಮಗೆ ಉತ್ತೇಜನ ಕೊಟ್ಟು ಇದನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ದೇಶೀಯ ಆಟಗಳಲ್ಲಿ ಭಾಗವಹಿಸಿ ಈ ಕ್ರೀಡೆಗಳಲ್ಲಿ ಭಾಳ ಸಂತೋಷವಾಗಿ ಆಡ್ತಾ ಇದ್ದಾರೆ. ಚೌಕಾಬಾರ ಆಟವನ್ನ ಎಲ್ಲರೂ ನೋಡೇ ಇರ್ತೀರಾ, ಆಡೇ ಇರ್ತೀರ. ಇಂದಿನ ಮಕ್ಕಳಿಗೆ ಇದರ ಅರಿವಿಲ್ಲದೆ ಇದ್ರೂ ಬಹುತೇಕರು ಆಡೇ ಇರ್ತಾರೆ. ಇಷ್ಟೆಲ್ಲ ಆಟ ಆಡಿದ ಮೇಲೆ ಈ ಅಳಗುಳಿ ಮನೆ ಆಟ ಆಡೋದಿಲ್ವಾ? ಕಂಪ್ಯೂಟರ್ ಮಾನಿಟರ್ ಮುಂದೆ ಕುಂತು ಕ್ಯಾಂಡಿ ಕ್ರಶು ಸಾಂಗ್ಯ ಆಟಗಳನ್ನು ಆಡಬೇಕಾದ್ರಂಥ ಅನುಭವಗಳೇ ಬೇರೆ ಆಗ್ತಿತ್ತು. ಆದರೆ ಅಳಿಗುಳಿ ಮುಂದೆ ಕೂತು ಈ ಕೊಚ್ಚಿಗಳನ್ನ ಎತ್ಕೊಳ್ಳೋಂತಹ ರೀತಿ ನೋಡ್ತಿದ್ರೆ ನಿಜಕ್ಕೂ ನನಗೆ ಬಾಲ್ಯದ ನೆನಪಾಗ್ತದೆ ಅಂತಲೇ ಹೇಳ್ಬೋದು. ಗುರಿ ಆಟದ ಸವಿ, ಕುಂಟೆಬಿಲ್ಲಿಯ ಗಮ್ಮತ್ತನ್ನು ನೋಡಿದಂಥ ನನಗೆ ಅಳಿಗುಳಿ ಮನೆ ಆಡುವಂಥ ಆಸೆ ಎದುರಾಗ್ತಿದೆ. ಬನ್ನಿ ಈ ಅಳಿಗುಳಿ ಮನೆ ಆಟ ಹೇಗಿರುತ್ತೆ ನೋಡೋಣ. ಎಲ್ಲ ಆಟಗಳಿಗಿಂತ ಈ ಗಂಡು ಮಕ್ಕಳಿಗೆ ಹೆಚ್ಚು ಮಜಾ ಕೊಡೋದು ಗೋಲಿ ಆಟ. ಜಾತ್ರಾ ಮಹೋತ್ಸವದ ವಿಶೇಷ ಅಂತಂದರೆ ಈ ದೇಸಿ ಆಟಗಳು. ಈಗಾಗಲೇ ಈ ದೇಸಿ ಆಟದಲ್ಲಿ ಬುಗುರಿ ಆಟ, ಕುಂಟೆಬಿಲ್ಲೆ ಸೇರಿದಂತೆ ಹಲವು ಆಟಗಳನ್ನ ಆಡಿದ್ವಿ. ಈಗ ನಮ್ಮ ಕಣ್ಮುಂದೆ ಇರೋದು ಈ ಗೋಲಿ ಆಟ. ಸರ್ಕಲ್ ಇರೋ ಗೋಲಿಗಳನ್ನ ಈ ಗೋಲಿಯಿಂದ ಹೊಡೆಯೋದೇ ಈ ಆಟದ ವೈಶಿಷ್ಟ್ಯ. ನಿಜಕ್ಕೂ ಆ ಗೋಲಿಗೆ ಏಟ್ ಬೀಳುತ್ತಾ? ಬೀಳ್ತು.
ಇದು ಸುತ್ತೂರು ಜಾತ್ರೆಯ ಸ್ಪೆಷಲ್. ನೀವು ಎಂಜಾಯ್ ಮಾಡಬೇಕು ಅಂದರೆ ನೀವು ಈ ಆಟಗಳನ್ನೆಲ್ಲ ಮತ್ತೆ ಆಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೂ ಆಡಿಸಿ. ಈ ಆಟಗಳನ್ನು ಪರಿಚಯ ಮಾಡಿಸ್ಕೊಡಿ. ಈ ಮೂಲಕ ದೇಸಿ ಆಟಗಳನ್ನು ಉಳಿಸಿ ಬೆಳೆಸಿ. ನಾನಂತೂ ಇವತ್ತು ಮಗುವಿನಲ್ಲಿ ಮಗುವಾಗಿದ್ದೆ. ಹಲವು ದಿನಗಳ ಬಯಕೆ ನಂದು ಇವತ್ತು ಈಡೇರಿತ್ತು. ದೇಸಿ ಆಟಗಳ ಸವಿಯನ್ನು ಸವಿದು ನಾನು ಸಂಭ್ರಮಪಟ್ಟೆ. ಇಂತಹ ಸೌಂದರ್ಯ ಸಂಭ್ರಮವನ್ನು ನೀವು ಪಡಿಬೇಕು ಅಂತಂದರೆ ಸುತ್ತೂರಿಗೆ ಬನ್ನಿ. ಸುತ್ತೂರಿನಲ್ಲಿ ಎಲ್ಲ ದೇಸಿ ಆಟಗಳನ್ನು ಆಡಿ ಆನಂದ ಪಡಿ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ಆಟವನ್ನ ಆಡಿದವರು ಮಾತ್ರ ಅಲ್ಲ, ನೋಡಿದವರು ಕೂಡ ತಮ್ಮ ಬಾಲ್ಯವನ್ನ ನೆನಪು ಮಾಡಿಕೊಂಡು ಖುಷಿ ಪಟ್ಟಿರ್ಬೇಕಲ್ವಾ? ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.